ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರ ತರಿಸಿರುವ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣ ಪ್ರಕರಣಕ್ಕೆ ರೋಚಕ ತಿರುವು ಸಿಕ್ಕಿದೆ. ನಿಗಮದ ಹಣವನ್ನ ಅನ್ಯ ಖಾತೆಗಳಿಗೆ ವರ್ಗಾವಣೆ ಮಾಡಲು ಸಚಿವರ ಕಚೇರಿಯಿಂದಲೇ ಒತ್ತಡ ಇತ್ತೆಂಬ ಆಡಿಯೋ ಸ್ಫೋಟಗೊಂಡಿರುವುದು ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ. ಹಣ ವರ್ಗಾವಣೆ ವಿಚಾರವಾಗಿ ಮೇ 24ರಂದು ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ಸದ್ಯ ಅಮಾನತಾಗಿರುವ ನಿಗಮದ ಎಂಡಿ ಪದ್ಮನಾಭ್ ಹಾಗೂ ಲೆಕ್ಕ ಪರಿಶೋಧಕ ಪರಶುರಾಮ್ ರಹಸ್ಯ ಸಭೆ ನಡೆಸಿದ್ದಾರಂತೆ. ಆ ಸಂದರ್ಭದೆನ್ನಲಾದ ಆಡಿಯೋ ವಿಡಿಯೋ ಇದೀಗ ಬೆಳಕಿಗೆ ಬಂದಿದೆ. ಈ ಸುದ್ದಿಗೆ ಮುಖಪುಟ ನೋಡಿ. ರಾಮನಗರ ಮರುನಾಮಕರಣ ರಾಮಾಯಣ ಮತ್ತೆ ಶುರುವಾಗಿದೆ. ರೇಷ್ಮೆ ನಗರಿಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಹೆಸರಿಡುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಟೀಮ್ ಮತ್ತೆ ದನಿ ಎತ್ತಿದೆ. ಮಂಗಳವಾರ ಸಿಎಂ ಸಿದ್ದರಾಮಯ್ಯ ಎದುರು ಈ ಬೇಡಿಕೆ ಮಂಡಿಸಿದೆ. ಕೈ ನಾಯಕರ ಈ ನಡೆಗೆ ಬಿಜೆಪಿ ಜೆಡಿಎಸ್ ಸಿಡಿದೆದ್ದಿವೆ. ಈ ಡೀಟೇಲ್ ರಿಪೋರ್ಟ್ಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ಪಾವಗಡ ಬಹುಗ್ರಾಮಗಳ ಕುಡಿಯುವ ನೀರು ಪೂರೈಕೆ ಯೋಜನೆ ಬಹುತೇಕ ಪೂರ್ಣಗೊಂಡಿದೆ. ತುಂಗಭದ್ರಾ ಜಲಾಶಯದ ಹಿನ್ನೀರು ಬಳಸಿಕೊಂಡು ಕುಡಿಯುವ ನೀರಿನ ಬವಣೆ ನೀಗಿಸೋದು ಈ ಮಹತ್ವಾಕಾಂಕ್ಷಿ ಯೋಜನೆಯ ತಿರುಳು. ತುಂಗಭದ್ರೆ ಹೇಗೆ ಹರಿಯಲಿದ್ದಾಳೆ, ಎಷ್ಟು ಜನರ ಬದುಕಿಗೆ ಬೆಳಕು ತರಲಿದ್ದಾಳೆ, ಈ ಕುರಿತ ಸಮಸ್ತ ಮಾಹಿತಿಗೆ ವಿಜಯವಾಣಿ ಓದಿ. ರಾಜ್ಯದಲ್ಲಿ ಡೆಂಘಿ ಅಬ್ಬರಿಸ್ತಾ ಇದ್ದು ಶಂಕಿತ ಸೋಂಕಿಗೆ ರಾಜ್ಯದಲ್ಲಿ ಮಂಗಳವಾರ ಮತ್ತಿಬ್ಬರು ಬಲಿಯಾಗಿದ್ದಾರೆ. ತೀವ್ರ ಜ್ವರದಿಂದ ಬಳಲ್ತಾ ಇದ್ದ ದಾವಣಗೆರೆ ಜಿಲ್ಲೆ ಹರಿಹರದ ಯುವಕ ಹಾಗೂ ಶಿವಮೊಗ್ಗ ಜಿಲ್ಲೆ ರಿಪ್ಪನ್ಪೇಟೆಯ ಮಹಿಳೆ ಸಾವನ್ನಪ್ಪಿದ್ದಾರೆ. ಇನ್ನು ರಾಜ್ಯಾದ್ಯಂತ ಕಳೆದ 24 ಗಂಟೆಗಳಲ್ಲಿ 185 ಹೊಸ ಪ್ರಕರಣ ದೃಢಪಟ್ಟಿದೆ. ಡೆಂಘಿ ಆರ್ಭಟ ಗಂಭೀರವಾಗಿ ಪರಿಗಣಿಸಿರುವ ಸಿಎಂ ಸಿದ್ದರಾಮಯ್ಯ ಸೋಂಕು ನಿಯಂತ್ರಣಕ್ಕಾಗಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಪಡೆ ರಚಿಸಲು ಆದೇಶಿಸಿದ್ದಾರೆ. ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ಮುಡಾ ಹಗರಣ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಕಲಿ ದಾಖಲೆ ಸೃಷ್ಟಿಸುವ ಮೂಲಕ ಮುಡಾಗೆ ವಂಚಿಸಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಿವೇಶನ ಪಡೆಯಲಾಗಿದೆ ಎಂದು ಸಿಎಂ ಅವರ ಪತ್ನಿ ಪಾರ್ವತಿ, ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಸೇರಿ ಹಲವರ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಹಿ ಕೃಷ್ಣ ದೂರು ಸಲ್ಲಿಸಿದ್ದಾರೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ರಷ್ಯಾ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಶಾಂತಿ ಮಂತ್ರವನ್ನು ಪಠಿಸಿದ್ದಾರೆ. ಸೋಮವಾರ ರಾತ್ರಿ ರಾಷ್ಟ್ರಾಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಔತಣಕೂಟದಲ್ಲಿ ಭಾಗಿಯಾದ ಮೋದಿ ಉಕ್ರೇನ್ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಮತ್ತೊಂದೆಡೆ ಮೋದಿಗೆ ರಷ್ಯಾದ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿ ಮುಡಿಗೇರಿದೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಪುರಿ ಜಗನ್ನಾಥ ದೇವಸ್ಥಾನದ ರತ್ನ ಭಂಡಾರದೊಳಗಿನ ಕೊಠಡಿ ವಿಚಾರ ಚರ್ಚೆಗೆ ಬಂದಿದೆ. ರತ್ನ ಭಂಡಾರವನ್ನ ಜುಲೈ 14ರಂದು ತೆರೆಯುವಂತೆ ಒಡಿಶಾ ಸರ್ಕಾರಕ್ಕೆ ಶಿಫಾರಸು ಮಾಡಲು ಭಂಡಾರದ ಉಸ್ತುವಾರಿ ನೋಡಿಕೊಳ್ತಾ ಇರುವ ಉನ್ನತ ಮಟ್ಟದ ಸಮಿತಿ ನಿರ್ಧಾರವನ್ನು ಮಾಡಿದೆ. ಈ ಸುದ್ದಿಗೆ ವಿಜಯವಾಣಿ ಓದಿ. 20 ವರ್ಷಗಳಿಂದ ಲೋಕಸಭಾ ಸದಸ್ಯರಾಗಿರುವ ರಾಹುಲ್ ಗಾಂಧಿ ಮೊಟ್ಟ ಮೊದಲ ಬಾರಿಗೆ ಗುರುತರವಾದ ಸ್ಥಾನವೊಂದು ದೊರೆತಿದೆ. 18ನೆಯ ಲೋಕಸಭೆಯಲ್ಲಿ ಅವರಿಂದು ವಿರೋಧ ಪಕ್ಷಗಳ ನಾಯಕ. ಆದರೆ ಸಂಸತ್ನಲ್ಲಿ ರಾಹುಲ್ ನಡೆ ಸಾಕಷ್ಟು ಚರ್ಚೆಗೆಡೆ ಮಾಡಿಕೊಟ್ಟಿದೆ. ರಾಜಕೀಯ ವಿಶ್ಲೇಷಕ ಪ್ರೇಮಶೇಖರ್ ಈ ಕುರಿತು ಹಲವು ಅಭಿಪ್ರಾಯವನ್ನ ಮುಂದಿಟ್ಟಿದ್ದಾರೆ. ಅವರ ಜಗದಗಲ ಅಂಕಣಕ್ಕೆ ಚಿಂತನ ಪುಟ ನೋಡಿ. ದೇಶದ ಷೇರುಪೇಟೆಯಲ್ಲಿ ಜುಲೈ ಮೊದಲ ವಾರ ವಿದೇಶಿ ಹೂಡಿಕೆದಾರರು 7,900 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಇದರೊಂದಿಗೆ 2024ರ ಜನವರಿಯಿಂದ ಈವರೆಗೆ ಷೇರುಗಳಲ್ಲಿ ವಿದೇಶಿ ಬಂಡವಾಳ ಹೂಡಿಕೆ ಮೊತ್ತವು 1.16 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಮತ್ತೊಂದೆಡೆ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಏರಿಕೆ ಹಾದಿಯಲ್ಲಿ ಮುಂದುವರೆದಿದೆ. ಈ ಸುದ್ದಿಗೆ ಮನಿ ಮಾತು ನೋಡಿ. ಮಾಜಿ ಕ್ರಿಕೆಟಿಗ ಗೌತಮ್ ಗಂಭೀರ್ ಭಾರತದ ಕ್ರಿಕೆಟ್ ತಂಡದ ನೂತನ ಮುಖ್ಯ ಕೋಚ್ ಆಗಿ ನೇಮಕಗೊಂಡಿದ್ದಾರೆ. ಟಿ20 ವಿಶ್ವಕಪ್ ಗೆಲುವಿನೊಂದಿಗೆ ರಾಹುಲ್ ದ್ರಾವಿಡ್ ಅವರು ಮುಕ್ತಾಯಗೊಂಡಿದ್ದು 42 ವರ್ಷದ ಗಂಭೀರ್ ಉತ್ತರಾಧಿಕಾರಿಯಾಗಿ ನೇಮಕವಾಗಿರುವುದನ್ನ ಬಿಸಿಸಿಐ ಕಾರ್ಯದರ್ಶಿ ಜೈಶಾ ಖಚಿತಪಡಿಸಿದ್ದಾರೆ. ಗಂಭೀರ್ಗೆ ಶ್ರೀಲಂಕಾ ಪ್ರವಾಸ ಮೊದಲ ಸವಾಲಾಗಲಿದೆ. ವ್ಯಕ್ತಿ ಫೇಮಸ್ ಆಗುವುದು ಪ್ರತಿಭೆಯಿಂದಲೇ ಹೊರತು ಪ್ರದರ್ಶನದಿಂದಲ್ಲ. ಇದು ಬಾಲಿವುಡ್ ಮಾಜಿ ನಟಿ ಮನಿಷಾ ಕೊಯಿರಾಲಾ ಪ್ರತಿಪಾದನೆ. ಸಿನಿಮಾದಲ್ಲಿ ಬಿಕಿನಿ ವೈಭವೀಕರಿಸ್ತಾ ಇರುವ ಬಗ್ಗೆ ಅವರು ಇದೇ ಮೊದಲ ಬಾರಿ ದನಿ ಎತ್ತಿದ್ದಾರೆ. ನನಗೂ ಈ ರೀತಿ ಆಫರ್ ಬಂದಿತ್ತು, ಆದ್ರೆ ನಾನು ಅದನ್ನ ಒಪ್ಪಲಿಲ್ಲ ಅಂತ ಮನಿಷಾ ಹೇಳಿಕೊಂಡಿದ್ದಾರೆ. ಈ ಸಿನಿಮಾ ಸುದ್ದಿಗೆ ಉಲ್ಲಾಸ ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.